ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ನೀವಿನ್ನೂ ನಿಮ್ಮ ಪ್ಯಾನ್ ಆಧಾರ್ ಲಿಂಕ್ ಮಾಡಿಸಿಲ್ವಾ? ಈಗಾಗಲೇ ಡೆಡ್ಲೈನ್ ಮುಗಿದು ಹೋಗ್ಬಿಟ್ಟಿದೆ. ಎಷ್ಟೋ ಜನ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಮಹಾ ಅನ್ನುವಂತಹ ಒಂದಷ್ಟು ಯೋಚನೆಗಳನ್ನ ಮಾಡಿರ್ತೀರಾ. ಆದ್ರೆ ನಿಮಗೆ ಇದರಿಂದ ಒಂದು ದೊಡ್ಡ ಶಾಕಿಂಗ್ ವಿಚಾರ ಕಾದಿದೆ. ಅದೇನಪ್ಪಾ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವೇನಾದ್ರೂ ಇನ್ನು ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಅಂತಂದ್ರೆ ನಿಮ್ಮ ಒಂದು ಆದಾಯಕ್ಕೆ ಬಹಳಷ್ಟು ದೊಡ್ಡ ಹೊಡೆತ ಬೀಳುತ್ತೆ. ಏನ್ ಮಾಡ್ಬೇಕು? ಈಗಾಗಲೇ ಡೆಡ್ಲೈನ್ ಆಗೋಗ್ಬಿಟ್ಟಿದೆ. ಮುಂದೇನಾಗುತ್ತೆ, ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಇದೆ ನೋಡಿ ವೀಕ್ಷಕರೇ. ನಿಮ್ಮ ಪ್ಯಾನ್ ನಂಬರ್ ನಿಮ್ ಕೈಯಲ್ಲಿ ಇದೆಯಾ, ಆದ್ರೂ ಕೂಡ ಈಗ ಅದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನೀವೇನಾದ್ರೂ ಬ್ಯಾಂಕ್ ಹೋದ್ರೆ ಅಥವಾ ಇನ್ನೆಲ್ಲೋ ಹೋದ್ರೆ ಅಲ್ಲಿ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ತೋರಿಸಿದ್ರೆ ಅದು ವರ್ಕ್ ಆಗೋದಿಲ್ಲ. ನಿಮ್ಮ ಪ್ಯಾನ್ ಕಾರ್ಡ್ ಇದ್ದು ಇಲ್ಲದಂತಹ ಪರಿಸ್ಥಿತಿ ಆಗ್ಬಿಡುತ್ತೆ. ಅಂದ್ರೆ ನಿಮ್ಮ ಜೇಬ್ನಲ್ಲಿ ಪ್ಯಾನ್ ಕಾರ್ಡ್ ಇರುತ್ತೆ, ಆದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಆ ಪ್ಯಾನ್ ಕಾರ್ಡ್ ವರ್ಕ್ ಆಗೋದಿಲ್ಲ. ಸರ್ಕಾರ ವರ್ಷಗಳಿಂದ ಹೇಳ್ತಾ ಬಂದಿತ್ತು ಆಧಾರ್ ಜೊತೆ ಪ್ಯಾನ್ ಅನ್ನ ಲಿಂಕ್ ಮಾಡಿಸಿ ಅಂತ. ಆದ್ರೆ ಎಷ್ಟೋ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರು. ಆಮೇಲೆ ಮಾಡ್ಸೋಣ ಬಿಡು ಅಥವಾ ಇನ್ನೊಂದೇನೋ ಹೇಳ್ತಾ ಏನಾಗ್ಬಿಡುತ್ತೆ ಮಹಾ ಮಾಡ್ಸಿಲ್ಲ ಅಂದ್ರೆ ಅನ್ನುವಂಥ ಒಂದಷ್ಟು ನೆಗ್ಲಿಜೆನ್ಸಿ ಜನರಲ್ಲಿ ಸಾಮಾನ್ಯವಾಗಿರುತ್ತೆ. ಆದ್ರೆ ಇದರಿಂದ ಬಹಳಷ್ಟು ದೊಡ್ಡ ಹೊಡೆತ ಬೀಳುತ್ತೆ ವೀಕ್ಷಕರೇ. ಒಮ್ಮೆ ಇನ್ನೊಮ್ಮೆ ಮತ್ತೊಮ್ಮೆ ಡೆಡ್ಲೈನ್ ಅನ್ನ ವಿಸ್ತರಣೆ ಮಾಡ್ತಾ ಬಂತು ಸರ್ಕಾರ. ಆದ್ರೆ ಈ ಬಾರಿ ಅಲ್ಲ, 2025 ಡಿಸೆಂಬರ್ 30 ಫೈನಲ್ ಡೆಡ್ಲೈನ್ ಅನ್ನ ನೀಡಿತ್ತು ಸರ್ಕಾರ. ಈಗಾಗಲೇ ಡೆಡ್ಲೈನ್ ಕೂಡ ಮುಗ್ದು ಹೋಗ್ಬಿಟ್ಟಿದೆ. ಈ ದಿನ ಮುಗಿದ ತಕ್ಷಣದಿಂದ ಜನವರಿ 1 ಬೆಳಗ್ಗೆ ಲಕ್ಷಾಂತರ ಪ್ಯಾನ್ ನಂಬರ್ಗಳು ಒಂದೊಂದಾಗಿ ಬ್ಲಾಕ್ ಆಗಿಬಿಟ್ಟಿರುವಂಥದ್ದು. ಯಾವ ಮೆಸೇಜ್ ಇಲ್ಲ, ಯಾವ ಕಾಲ್ ಇಲ್ಲ, ನೇರವಾಗಿ ಪ್ಯಾನ್ ಕಾರ್ಡ್ ಅನ್ನ ಬ್ಲಾಕ್ ಮಾಡಿಬಿಟ್ಟಿರುವಂಥದ್ದು. ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಜೇಬ್ನಲ್ಲೇ ಇರುತ್ತೆ, ಆದ್ರೆ ಸರ್ಕಾರಿ ಸಿಸ್ಟಮ್ ನಲ್ಲಿ ಅದು ಇಲ್ಲದಂತೆ ಆಗ್ಬಿಟ್ಟಿರುತ್ತೆ. ಅದರ ಪರಿಣಾಮ ಏನಾಗಬಹುದು ಅಂತ ಯೋಚನೆ ಮಾಡೋದಾದ್ರೆ, ಹೊಸ ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗುತ್ತೆ, ದೊಡ್ಡ ಹಣದ ಏನು ಟ್ರಾನ್ಸಾಕ್ಷನ್ ಅದಿರುತ್ತಲ್ಲ ಅದು ಫೇಲ್ಯೂರ್ ಆಗುತ್ತೆ, ಲೋನ್ ಅಪ್ಲೈ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೇಲ್ ಆಗುತ್ತೆ, ರೀಫಂಡ್ ಕ್ಯಾನ್ಸಲ್ಡ್ ಆಗುತ್ತೆ. ಮತ್ತೆ ಭಯಾನಕ ಸಂಗತಿ ಏನು ಅಂತ ನೋಡೋದಾದ್ರೆ ಡಬಲ್ TDS ಕಟ್ಟಾಗುತ್ತೆ. ಅಂದ್ರೆ ನಿಮ್ಮ ಹಣ ಏನಿರುತ್ತೆ ಅದು ನಿಮ್ಮ ಕೈಗೆ ಬರೋ ಮೊದಲೇ ಹೆಚ್ಚಾಗಿ ಕಟ್ಟಾಗಿ ಹೋಗ್ಬಿಡುತ್ತೆ. ಪ್ಯಾನ್ ಇದ್ದೂ ಇಲ್ಲದಂತಹ ಸ್ಥಿತಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಇದು ಕೇಳೋಕೆ ವಿಚಿತ್ರ ಅನ್ಸಬಹುದು, ಆದ್ರೆ ಇದು ನಿಜ. ಪ್ಯಾನ್ ನಂಬರ್ ನಿಮ್ಮಲ್ಲಿದೆ, ಆದ್ರೆ ಸರ್ಕಾರದ ದೃಷ್ಟಿಯಲ್ಲಿ ಅದು ಅಮಾನ್ಯವಾಗ್ಬಿಟ್ಟಿರುತ್ತೆ, ಮಾನ್ಯವಾಗಿರೋದಿಲ್ಲ. ಅದು ಒಂದು ಲಿಂಕ್ ಮಾಡದೇ ಇದ್ದಂತಹ ತಪ್ಪಿಗೆ ಇಷ್ಟು ದೊಡ್ಡ ಬೆಲೆಯನ್ನ ತರಬೇಕಾಗುತ್ತೆ ವೀಕ್ಷಕರೇ. ಇಲ್ಲಿ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಪ್ರಶ್ನೆ ಶುರುವಾಗುತ್ತೆ. ಏನಪ್ಪಾ ಅಂದ್ರೆ ಇನ್ನು ಏನು ಮಾಡೋಕ್ಕಾಗಲ್ವಾ? ಪ್ಯಾನ್ ಪರ್ಮನೆಂಟ್ಲಿ ಹಾಳಾಗೋಯ್ತಾ? ನಮ್ಮ ಹಣಕಾಸು ಜೀವನ ಮುಗಿಯುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗಾಗಲೇ ನಿಮ್ಮಲ್ಲಿ ಓಡ್ತಾ ಇರುವಂತದ್ದು. ಆದ್ರೆ ಅದಕ್ಕೆ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇದೆ. ಡೆಡ್ಲೈನ್ ಮುಗ್ದಿದ್ರು ಕೂಡ ಪ್ಯಾನ್ ಆಧಾರ್ ಅನ್ನ ಲಿಂಕ್ ಮಾಡಬಹುದು, ಇನ್ನು ಓಪನ್ ಇದೆ. ಆದ್ರೆ ಒಂದು ದೊಡ್ಡ ಷರತ್ತಿದೆ, ಲೇಟ್ ಲಿಂಕಿಂಗ್ ಫೀ ಅನ್ನ ಪಾವತಿ ಮಾಡಬೇಕು. ಅಂದ್ರೆ ನೀವು ಲೇಟ್ ಆಗಿ ಲಿಂಕ್ ಮಾಡಿಸ್ತಾ ಇರೋದ್ರಿಂದ ನೀವು ಹಣವನ್ನ ಕಟ್ಟಬೇಕಾಗತ್ತೆ. ಫೀ ಪಾವತಿಸಿ ಲಿಂಕ್ ಸಕ್ಸಸ್ ಆದ ತಕ್ಷಣ ನಿಮ್ಮ ಪ್ಯಾನ್ ಮತ್ತೆ ಆಕ್ಟಿವ್ ಆಗುತ್ತೆ ವೀಕ್ಷಕರೇ. ಆದ್ರೆ ಅದುವರೆಗೂ ಕೂಡ ಪ್ಯಾನ್ ವರ್ಕ್ ಆಗೋದಿಲ್ಲ, ಡಿಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ. ಅದನ್ನ ನೀವು ಮರಿಬೇಡಿ. ನೀವು ಫೀ ಅನ್ನ ಕಟ್ಟಿ ಲಿಂಕ್ ಅನ್ನ ಸಕ್ಸಸ್ ಆದ ತಕ್ಷಣ ನಿಮ್ಮ ಪ್ಯಾನ್ ಮತ್ತೆ ಆಕ್ಟಿವೇಟ್ ಆಗುತ್ತೆ. ಇನ್ನು ನಿಮ್ಮ ಪ್ಯಾನ್ ಸುರಕ್ಷಿತವಾಗಿದೆಯಾ ಇಲ್ವಾ ಅದನ್ನ ಹೇಗೆ ಚೆಕ್ ಮಾಡೋದು ಅಂತ ಒಂದು ಸರಳವಾಗಿ ನಾನು ತಿಳಿಸ್ಕೊಡ್ತೀನಿ. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪೋರ್ಟಲ್ ಅನ್ನ ಓಪನ್ ಮಾಡಿ, ಕ್ವಿಕ್ ಲಿಂಕ್ ಆಧಾರ್ ಸ್ಟೇಟಸ್ ಜೊತೆಗೆ ಪ್ಯಾನ್ ಮತ್ತು ಆಧಾರ್ ನಂಬರ್ ಅನ್ನ ಹಾಕಿ ಅಲ್ಲಿ ವೀವ್ ಸ್ಟೇಟಸ್ ಅನ್ನ ಕ್ಲಿಕ್ ಮಾಡಿ. ಒಂದು ಕ್ಲಿಕ್ ನಲ್ಲಿ ನಿಮಗೆ ನಿಮ್ಮ ಪ್ಯಾನ್ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ತಿಳಿದುಕೊಳ್ಳಬಹುದು ವೀಕ್ಷಕರೇ. ಒಂದು ಸಣ್ಣ ಅಪ್ಡೇಟ್ ಅಲ್ಲ ಸ್ನೇಹಿತರೆ, ಇದು ನಿಮ್ಮ ಹಣಕಾಸು ಭವಿಷ್ಯದ ಪ್ರಶ್ನೆ. ಇನ್ನೂ ಲಿಂಕ್ ಮಾಡದೇ ಇದ್ರೆ ನಾಳೆ ಅಲ್ಲ ಇವತ್ತೇ ಸಮಸ್ಯೆ ಶುರುವಾಗಬಹುದು. ಸೊ ದಯಮಾಡಿ ಎಲ್ಲರೂ ಕೂಡ ನಿಮ್ಮ ಆಧಾರ್ ಹಾಗೂ ಪ್ಯಾನ್ ಅನ್ನ ಲಿಂಕ್ ಮಾಡಿಸಿ. ವಿಡಿಯೋ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ.